ಇನ್ನು ದರ್ಶನ್ ವಿಚಾರಕ್ಕೆ ಮೊದಲ ಬಾರಿಗೆ ಆಕ್ಷನ್ ಪ್ರಿನ್ಸ್ ನಟ ಧ್ರುವ ಸರ್ಜಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ದರ್ಶನ್ ಸರ್ ಕೇಸ್ ಕೋರ್ಟ್ನಲ್ಲಿದೆ. ಕಾನೂನಿನ ಮುಂದೆ ಯಾರೋ ಇದ್ರೂ ಒಂದೇ. ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ತಾರೆ, ಇಲ್ಲ ಅಂದರೆ ಹೊರಗೆ ಬರ್ತಾರೆ ಅಂತ ಮಾತನಾಡಿದ್ದಾರೆ. ದರ್ಶನ್ ಸರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಈ ಆರೋಪ ಸ್ಥಾನದಲ್ಲಿ ನಿಂತಿದ್ದಾರೆ. ಸೊ ಒಂದು ಓವರಾಲ್ ಆಗಿ ಈ ಒಂದು ಪ್ರಕರಣದ ಬಗ್ಗೆ ಹೇಳೋದಾದ್ರೆ ಏನು? ನಾನು ಆವಾಗಲೇ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಹೇಳಿದ್ನೋ ಅದನ್ನೇ ಹೇಳ್ತಾ ಇದ್ದೀನಿ. ಕೋರ್ಟಲ್ಲಿದೆ, ನೋ ಬಡಿ ಈಸ್ ಬಿಗರ್ ದೆನ್ ಲಾ ಆ್ಯಂಡ್ ಇವನ್ ಕಿಂಗ್ ಈಸ್ ಅಂಡರ್ ದ ಲಾ. ಸೊ ನೋಡೋಣ. ಆಲ್ ದಿ ಬೆಸ್ಟ್. ಜಯ ಆಂಜನೇಯ. ದರ್ಶನ್ ಸರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಈ ಆರೋಪ ಸ್ಥಾನದಲ್ಲಿ ನಿಂತಿದ್ದಾರೆ. ಸೊ ಒಂದು ಓವರಾಲ್ ಆಗಿ ಈ ಒಂದು ಪ್ರಕರಣದ ಬಗ್ಗೆ ಹೇಳೋದಾದ್ರೆ ಏನು? ನಾನು ಆವಾಗಲೇ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಹೇಳಿದ್ನೋ ಅದನ್ನೇ ಹೇಳ್ತಾ ಇದ್ದೀನಿ. ಕೋರ್ಟಲ್ಲಿದೆ, ನೋ ಬಡಿ ಈಸ್ ಬಿಗರ್ ದೆನ್ ಲಾ ಆ್ಯಂಡ್ ಇವನ್ ಕಿಂಗ್ ಈಸ್ ಅಂಡರ್ ದ ಲಾ. ಸೊ ನೋಡೋಣ. ಆಲ್ ದಿ ಬೆಸ್ಟ್. ಜಯ ಆಂಜನೇಯ. ದರ್ಶನ್ ಸರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಈ ಆರೋಪ ಸ್ಥಾನದಲ್ಲಿ ನಿಂತಿದ್ದಾರೆ. ಸೊ ಒಂದು ಓವರಾಲ್ ಆಗಿ ಈ ಒಂದು ಪ್ರಕರಣದ ಬಗ್ಗೆ ಹೇಳೋದಾದ್ರೆ ಏನು? ನಾನು ಆವಾಗಲೇ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಹೇಳಿದ್ನೋ ಅದನ್ನೇ ಹೇಳ್ತಾ ಇದ್ದೀನಿ. ಕೋರ್ಟಲ್ಲಿದೆ, ನೋ ಬಡಿ ಈಸ್ ಬಿಗರ್ ದೆನ್ ಲಾ ಆ್ಯಂಡ್ ಇವನ್ ಕಿಂಗ್ ಈಸ್ ಅಂಡರ್ ದ ಲಾ. ಸೊ ನೋಡೋಣ. ಆಲ್ ದಿ ಬೆಸ್ಟ್. ಜಯ ಆಂಜನೇಯ. ಸಹಜವಾದ ಮಾತು. ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಈಗಿನ್ನೂ ಆರೋಪಿ ಸ್ಥಾನದಲ್ಲಿದ್ದಾರೆ, ಅಪರಾಧಿ ಅಂತ ಏನಾಗಿಲ್ವಲ್ಲ. ಅದು ಪ್ರೂವ್ ಆಗಬೇಕು, ಕೋರ್ಟ್ ಹೇಳಬೇಕು ಇವರು ತಪ್ಪು ಮಾಡಿದ್ದಾರೆ ಅಂತ, ಆಗ ಅಪರಾಧಿ ಅಂತ ಆಗುತ್ತೆ. ಇಲ್ಲ ಅಂತಂದರೆ ಅವರು ಆರೋಪಿ ಇದರಿಂದ ಹೊರಗೆ ಬರ್ತಾರೆ. ಹಾಗಾಗಿ ಕಾನೂನಿನ ಮುಂದೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕಾಗುತ್ತೆ. ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕಾನೂನು ಅಂತಕ್ಕಂಥದ್ದು ಎಲ್ರಿಗೂ ಒಂದೇ.